होसकोटे में एक इफ्तिताही प्रोग्राम के मौके पर रियासती वजीर एमटीवी नागराज और रुकन असम्बली शरद बच्चेगौड़ा दोनों ग्रुप में लफ्जी झड़प के दौरान होसकोटे पुलिस ने लाठीचार्ज की। इस दौरान रुकन असम्बली शरद बच्चेगौड़ा के हामी जख्मी हो गए। मामला संगीन रुख अख्तियार कर लिया। रुकन असम्बली शरद बच्चेगौड़ा इनके हामियों ने रास्ता रोके पुलिस थाने के रूबरू जबरदस्त एहतजाजी मुजाहरा किया और डीएसपी उमाशंकर की मौतले का नारा लगाया। सदाए हिंद उर्दू में हूँ इम्तियाजुल्ला खान। इस मौके पर एसपी कार्तिक रेड्डी ने मामले को संजीदगी के साथ सुलझाने में बड़ा अहम रोल अदा किया। इस मुताबिक एसपी रविचंद्र और एसपी कार्तिक रेड्डी ने रुकन असम्बली शरद बच्चेगौड़ा के साथ काफी देर में बातचीत की। ಕೋಟೆ ತಾಲೂಕಲ್ಲಿ ನಿಜವಾಗ್ಲೂ ಒಂದು ಬೇಜಾರಾಗಂತ ಒಂದು ಸಂಗತಿ ನಡೆದಿದ್ದು ಇವತ್ತೇನು ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳ ಒಂದು ಬಲಾತ್ಕಾರದ ಏನೊಂದು ಪ್ರಯತ್ನ ನಡೆದಿತ್ತು ಅದರ ವಿರೋಧವಾಗಿ ಒಂದು ನಮ್ಮ ತಾಲೂಕಿನ ಮುಖಂಡರು ನಗರದ ಮುಖಂಡರು ಹೋಗ್ಬಿಟ್ಟು ಇಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಮಾಡಿಕೊಂಡು ಏನು ಕಾರ್ಯಕ್ರಮಗಳು ನಡೀತಾ ಇದೆ ಅದರ ವಿರೋಧವಾಗಿ ಶಾಂತಿಯುತವಾಗಿ ಹೋಗಿ ಪ್ರಶ್ನೆ ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಯಾಕೆ ಇವತ್ತು ತಾಲೂಕಲ್ಲಿ ಆಗಂಥ ಪೂಜೆಗಳಿಗೆ ಶಿಷ್ಟಾಚಾರದ ಪ್ರಕಾರ ಶಾಸಕರನ್ನ ಆಹ್ವಾನ ಮಾಡಿ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ನಡೆಸಬೇಕಾದಂಥ ಕಾರ್ಯಕ್ರಮಗಳು ಯಾಕೆ ಆಗ್ತಾ ಇಲ್ಲ, ವಿಶೇಷವಾಗಿ ಹೊಸಕೋಟೆ ತಾಲೂಕಲ್ಲಿ ಯಾಕೆ ಈ ರೀತಿಯಾಗಿ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತಲ್ಲಿ ಪೊಲೀಸರೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಇಲ್ಲಿರ್ತಕ್ಕಂಥ DYSP ಉಮಾಶಂಕರು, ಸಬ್ ಇನ್ಸ್ಪೆಕ್ಟರ್ ರಾಜು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅಂತ ಅವರೇ ಕಾನೂನನ್ನ ಕೈಗೆ ತೊಗೊಂಡು ಯಾರಾದರೂ ಒಂದು ಮೇಲಧಿಕಾರಿಯ ಒಂದು ಪರ್ಮಿಷನ್ ತೊಗೊಳ್ಳದೆ ಅವ್ರ ಅನುಮತಿ ಪಡೆದೆ ಇವತ್ತು ಲಾಠಿ ಚಾರ್ಜ್ ಮಾಡಿದಂಥ ಒಂದು ದುರ್ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ. ಇವತ್ತು ಬೇಲಿನೇ ಎದ್ದು ಹೊಲಾನ ಮೇಯಂಥ ಒಂದು ಸಂಗತಿ ನಮ್ಮ ತಾಲೂಕಲ್ಲಿ ಕಂಡು ಬರ್ತಾ ಇದೆ. ಯಾರು ನಮ್ಗೆ ರಕ್ಷಣೆ ಕೊಡಬೇಕು, ಯಾರು ನಮ್ಮನ್ನು ಕಾಪಾಡಬೇಕಾಗೋದೋ ಅವರೇ ಇವತ್ತು ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿ ಯಾವ ಥರ ನೋಡಿದ್ರೆ ನಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಆಡಳಿತ ಇರೋದಾಗ್ಬೋದು, ಸ್ವಾತಂತ್ರ್ಯ ಆಗ್ಬೋದು, ಬರೀ ಅಧಿಕಾರದ ಪಕ್ಷದಲ್ಲಿರೋರಿಗೆ ಮಾತ್ರ ಇರತಕ್ಕಂಥದ್ದು. ಬೇರೆ ಯಾರಿಗೂ ಕೂಡ ಇಲ್ಲಿ ಓಡಾಡೋಕ್ಕೆ ಅಥವಾ ಅವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಅಥವಾ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲದೆ ಇದ್ದಂಥ ಒಂದು ವಾತಾವರಣನ ಸೃಷ್ಟಿ ಮಾಡ್ತಾಯಿದ್ದಾರೆ. ಪೊಲೀಸ್ ರಾಜ್ಯ ಅಂತ ಏನು ಹೇಳ್ತಿರೋ ಪೊಲೀಸ್ ರಾಜ್ಯ ಅನ್ನೋಂಥದ್ದನ್ನು ಮಾಡ್ಕೊಂಡು ಇಲ್ಲಿ ತಾಲೂಕಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ಉಸಿರಾಡಬಾರ್ದು, ಅವ್ರ ದೌರ್ಜನ್ಯ ಮೇಲೆ ದಬ್ಬಾಳಿಕೆ ಮೇಲೆ ಇವತ್ತು ಹೊಸಕೋಟೆ ತಾಲೂಕು ನಡಿಬೇಕನ್ನೋಂಥದ್ದನ್ನು ಒಂದು ಪ್ರಯತ್ನ ನಡೀತಾ ಇದೆ. ಆದರೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ. ಯಾರಿಗೂ ಕೂಡ ಎದೆಗುಂದಿಲ್ಲ, ಯಾರೂ ಕೂಡ ಭಯಪಟ್ಟಿಲ್ಲ. ಹೋರಾಟಗಳು ಮಾಡೋಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಿಯೋಕ್ಕೆ ಏನೇನು ನಾವು ಮಾಡಬೇಕು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಇವತ್ತು IG ಅವರು ಹತ್ರ ಬಳಿ ಹೋಗ್ತಾ ಇದ್ದೀವಿ. ಇಲ್ಲಿ DYSP ಅವರು ಕಾನೂನು ಬಾಹರಾಗಿ ನಡೆದಿರತಕ್ಕಂಥ ಲಾಠಿ ಚಾರ್ಜ್ ಬಗ್ಗೆ ನಾವು ದೂರು ಕೊಟ್ಟು ತುರ್ತಾಗಿ ಇಮಿಡಿಯೇಟಾಗಿ ಅವರೇನಾದರೂ ಸಸ್ಪೆಂಡ್ ಆಗಿ ಇವತ್ತೇನು ಕಾನೂನು ಬಿಟ್ಟು ಅವರು ಕ್ರಮ ತೊಗೊಂಡಿದ್ದಾರೋ ಅವ್ರು ಸಸ್ಪೆಂಡ್ ಆಗದೆ ಇವತ್ತು ಸಿಕ್ಕಿರ್ತಕ್ಕಂಥವ್ರು ಸುಮಾರು ಒಂದು 3-4 ಸಾವಿರ ಜನ ಸೇರಿದ್ರು. ನಾವು ತಾಲೂಕಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಕರೆದು ಸುಮಾರು 15-20 ಸಾವಿರ ಜನರನ್ನ ಸೇರಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತೀವಿ. ನಮಗೆ ಮಾತು ಕೊಟ್ಟಿದ್ದಾರೆ SP ಅವರು, ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ. ನ್ಯಾಯ ಒದಗಿಸ್ಕೊಡೋವರೆಗೂ ನಾವು ಒಂದು 2-3 ದಿನ ಕಾತು ನೋಡ್ತೀವಿ ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ನ್ಯಾಯ ಸಿಗದೇ ಇದ್ದಂಥ ಒಂದು ಸಂದರ್ಭದಲ್ಲಿ ನಾವೊಂದು 10-15 ಸಾವಿರ 20 ಸಾವಿರ ಜನ ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿ ನಾವು ನ್ಯಾಯ ಸಿಗೋವರೆಗೂ ಅಂತ ನಮ್ಮ ಹೋರಾಟ ನಾವು ಬಿಡೋದು. ನಗರಸಭೆ ಕಮಿಷನರ್ ಬಂದು ಇನ್ವೈಟ್ ಮಾಡಿದ್ರು ಸರಿ. ಇವತ್ತು ನಗರಸಭೆ ಆಯುಕ್ತರು ಬಂದು ಇನ್ವೈಟ್ ಮಾಡೋಂಥ ಕಾರ್ಯಕ್ರಮ ನಗರಸಭೆಯವರ ಜವಾಬ್ದಾರಿ. ಅವರು ಹಿಂದಿನ ಕೇಳಿ ಶಾಸಕರ ಉಪಸ್ಥಿತಿ ನಮ್ಮ ಪ್ರೋಗ್ರಾಮ್ಗೆ ಏನಿರುತ್ತೆ, ಯಾಕಂದರೆ ಒಂದಿನ ನೋಟಿಸಲ್ಲಿ ಮಾಡೋಂಥ ಕಾರ್ಯಕ್ರಮ ಯಾವುದೂ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಅದು ಸುಮಾರು 8 ಕೋಟಿ ರೂಪಾಯಿ ಕಾರ್ಯಕ್ರಮ. ಇದೇನು ನಾನು ನನ್ನ ಮನೆಯಿಂದ ಕಾಸು ತಂದಿಲ್ಲ ಅಥವಾ ಸಚಿವರು ಅವ್ರ ಮನೆಯಿಂದ ಕಾಸು ತಂದಿಲ್ಲ. ಏನು ನಮ್ಮ ರಾಜ್ಯದ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ತೆರಿಗೆಗಳು ಕಟ್ಟಿ ಆ ತೆರಿಗೆ ಕಾಸಲ್ಲಿ ನಾವು ಇವತ್ತು ಮಾಡ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ, ಈ ಅಭಿವೃದ್ಧಿ ಕಾಮಗಾರಿ ನಾವು ಮಾಡ್ತಿರ್ತಕ್ಕಂಥವ್ರು. ನಾನು ಜನಪ್ರತಿನಿಧಿ ತಾಲೂಕಲ್ಲಿ MLA ಆಗಿ ಜನರ ಮತದಿಂದ ಆಯ್ಕೆಯಾಗಿದೆ. ನಾವು ಪೂಜೆಗಳನ್ನ ಏನಕ್ಕೆ ಮಾಡೋದು ಅಥವಾ ಅಲ್ಲಿ ಹೋಗ್ಬಿಟ್ಟು ನಾವೇನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ವೈಯಕ್ತಿಕವಾಗಿ ನನ್ನ ಫೋಟೋ ನ್ಯೂಸ್ ಪೇಪರಲ್ಲಿ ಬರ್ಕೋಬೇಕಂತನೋ ಆ ಒಂದು ಆಸೆ ನಮಗೇನಿಲ್ಲ. ಅಲ್ಲಿ ಗುಣಮಟ್ಟವಾದಂಥ ಕೆಲಸ ಆಗಬೇಕು. ಏನಿವತ್ತು ನಾವು ಅನುದಾನಗಳನ್ನ ತಂದಲ್ಲಿ ಆಗ್ತಾ ಇದ್ದೀವಿ, ಆ ಅನುದಾನಕ್ಕೆ ತಕ್ಕಂಥ ಒಂದು ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದು. ನಾಳೆ ದಿನ ಅಲ್ಲಿ ಕಳಪೆ ಕಾಮಗಾರಿ ಆಗಿದ್ರೆ ನಗರಸಭೆ ಆಯುಕ್ತರನ್ನ, ಚೀಫ್ ಕಮಿಷನರ್ನ ಯಾರು ಕೇಳಲ್ಲ, ಯಾಕಪ್ಪ ಇದು ಅಂತ. ಶಾಸಕರು ಏನು ಮಾಡ್ತಾಯಿದ್ರು ಅಂತ ಕೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆದಂಥ ಸಚಿವರು ಯಾರು MLAಗಳಿರ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಬರ್ತಾರೆ. ಅದಕ್ಕೋಸ್ಕರ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಬರಲಿ, ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಬರಲಿ, ರಾಜ್ಯದಿಂದ ಮುಖ್ಯಮಂತ್ರಿಗಳು ಬರಲಿ, ಯಾರೇ ಬರಲಿ, ತಾಲೂಕಲ್ಲಿ ಅಧ್ಯಕ್ಷತೆ ಅನ್ನೋಂಥ ಒಂದು ಜವಾಬ್ದಾರಿ ಕೊಡೋದು. ಯಾಕಂದರೆ ನಾವಿಲ್ಲಿರ್ತಕ್ಕಂಥ ಜನರು ಮತ ಹಾಕಿರೋಂಥವ್ರಿಗೆ ನಾವು ಜವಾಬ್ದಾರರಾಗ್ತೀವಿ, ಬೇರೆ ಯಾರೂ ಆಗೋದಿಲ್ಲ. ಅದರಿಂದ ಹಿಂದಿನ ದಿನ ರಾತ್ರಿ ಕಳೆದು ನಾಳೆ ದಿನ ಬಾ ಅಂತ ಹೇಳೋದಕ್ಕೆ
ಇದೇನು ಮದುವೆಗಳಿಗೆ ಹೋಗ್ತಾ ಇದ್ದೀವ, ಗೃಹ ಪ್ರವೇಶಗಳಿಗೆ ಹೋಗ್ತಾ ಇದ್ದೀವ, ಅವ್ರ ಮನೆ ಕಾಸುಗಳಿಂದ ತಗೊಂಡು ಸರ್ಕಾರದ ಕಾಸು ಮುಖ್ಯಮಂತ್ರಿಗಳ ಅನುದಾನದಿಂದ ಮಾಡ್ತಿರ್ತಕ್ಕಂಥದ್ದು. 2018-19 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಗ್ರಾಂಟ್ನ 8 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗೆ 8 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗೆ ಹಿಂದಿನ ದಿನ ರಾತ್ರಿ ಬರೆದು ಮುಂದಿನ ದಿನ ಬೆಳಗ್ಗೆ ಬರೋ ಅಂತ ಹೇಳಿದ. ಇದಾ ಶಿಷ್ಟಾಚಾರ? ಇದಾ ಗೌರವ ಕೊಡೋದು ಒಬ್ಬ ಆಯ್ಕೆಯಾದಂಥ ಪ್ರತಿನಿಧಿಗೆ? ಈ ರೀತಿ ನಾನು ನಡ್ಕೊಳ್ಳೋದು ನಗರಸಭೆಗಳು ಆಯುಕ್ತರ ಜವಾಬ್ದಾರಿ ಇದೆ. ಹಿಂದಿನ ದಿನ ರಾತ್ರಿ ನಾನು ಕರೆದಿದ್ದು ಬರಲಿಲ್ಲ ಅಂತ ಹೇಳಿ ಇದೊಂದು ಉತ್ತರನ ಯಾರ ಅನುಮತಿ ಪಡ್ಕೊಂಡು ನಾನು ನನ್ನ ತಾಲೂಕಿಗೆ ಬರಬೇಕಾಗಿಲ್ಲ? ಯಾರ ಅನುಮತಿನೂ ನಾನು ಪಡಿಬೇಕಾಗಿಲ್ಲ. ಜನರ ಇಲ್ಲಿರ್ತಕ್ಕಂಥ ತಾಲೂಕಿನ ಮತದಾರರು ನನಗೆ ಮತ ಕೊಟ್ಟವ್ರೆ, ಅವ್ರು ನನಗೆ ಅಧಿಕಾರ ಕೊಟ್ಟವ್ರು ಈ ತಾಲೂಕಲ್ಲಿ ಓಡಾಡೋಕ್ಕೆ, ಅವ್ರು ನನಗೆ ಅಧಿಕಾರ ಕೊಟ್ಟವ್ರು ಇಲ್ಲಿ ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ. ನಾನು ಯಾವ ಸಚಿವರಿಂದ ನಾನು ಅಪ್ಪಣೆ ಪಡೆದು ನಾನೇನು ಕಾರ್ಯಕ್ರಮಗಳು ಬರಬೇಕಾಗಿಲ್ಲ. ಯಾವ ನಗರಾಭಿವೃದ್ಧಿ ಚೀಫ್ ಕಮಿಷನರು ಕೂಡ ನನಗೆ ಪರ್ಮಿಷನ್ ಕೊಡಬೇಕಾಗಿಲ್ಲ ಬರೋಕ್ಕೆ. ಜನ ಕೊಟ್ಟಿದ್ದಾರೆ, ಆಯ್ಕೆ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅವ್ರು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡು ನಾನು ಬರೋಂಥ ವ್ಯವಸ್ಥೆನ ಇದಾ ಪ್ರಜಾಪ್ರಭುತ್ವ? 26ನೇ ತಾರೀಕು ನಾವು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ಕೊಂಡಿದ್ದು ಇದಕ್ಕೋಸ್ಕರನ. 30ನೇ ತಾರೀಕು ಸಂವಿಧಾನದ ಬಲಾತ್ಕಾರ ಆಗಲಿ ಅಂತ ನಾವು ಇವತ್ತು ಆಚರಣೆ ಮಾಡಿಕೊಟ್ಟಿದ್ದು ರಿಪಬ್ಲಿಕ್ ಡೇನ. ಇಂಥದ್ದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾಗಲ್ಲ, ಇಂಥದ್ದನ್ನು ಸಹಿಸಕ್ಕೂ ಆಗೋದಿಲ್ಲ. ಶರತ್ ಅಂತ ವೈಯಕ್ತಿಕವಾಗಿ ನನಗೇನಾದರೂ ಅವಮಾನ ಆದರೆ ಅದನ್ನು ಯಾವ ಥರ ಫೇಸ್ ಮಾಡಬೇಕಂತ ಗೊತ್ತು. ಆದರೆ ಶಾಸಕನಾಗಿ ಕರ್ನಾಟಕ ರಾಜ್ಯದ ಜನತೆ ಮತ ಹಾಕಿ ವಿಧಾನಸೌಧಕ್ಕೆ ಹೋಗಿ ಇಲ್ಲಿರ್ತಕ್ಕಂಥ ಸಂವಿಧಾನ ಎತ್ತಿಡಂಥ ಒಂದು ಗೌರವ ನನಗೆ ಕೊಟ್ಟಾಗ ಆ ಗೌರವನಾದರೂ ಎತ್ತಿಡೋಕ್ಕೋಸ್ಕರ ನಾನು ಹೋರಾಟ ಮಾಡಲೇಬೇಕಾಗ್ತದೆ. ನಮ್ಮ ಹಕ್ಕನ್ನು ನಾವು ತೊಗೊಳ್ಳೇಬೇಕಾಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು, ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಗಲಾಟೆ ಮಾಡಿರ್ತಕ್ಕಂಥದ್ದು. ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಒಂದು ಕೀರ್ತಿ ಬೇಕಾಗಿಲ್ಲ, ಕಿರೀಟ ಬೇಕಾಗಿಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೋಸ್ಕರ ಅಧಿವೇಶನದಲ್ಲಿ ಬಗ್ಗೆ 100ಕ್ಕೆ 100 ಸೋಮವಾರ ನಾನು ಅಧಿವೇಶನದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಬಗ್ಗೆ ನಾನು ಇವತ್ತು ಸ್ಪೀಕರ್ಗೆ ನಾನು ಲೆಟರ್ ಕೊಡ್ತೀನಿ. ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಕೊಡಬೇಕಂತ ಸೋಮವಾರನೇ ಏನಿವತ್ತು ಚೀಫ್ ಕಮಿಷನರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಾಗಿರ್ಬೋದು ಯಾವ ರೀತಿ ಶಿಷ್ಟಾಚಾರನ ಬಿಟ್ಟು ಕಾಮಗಾರಿಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಅಧಿವೇಶನದಲ್ಲಿ ನಾನು ಮಾತಾಡ್ತೀನಿ. ನನ್ನ ಧ್ವನಿ ಎತ್ತೇ ಎತ್ತು. ಓಕೆ.